ರಾಜ್ಯದಲ್ಲಿ ತಲೆದೋರಿರುವಂತಹ ಈ ಅನಿಲ ಅಭಾವ ಏನಿದೆ, ಈ ಅನಿಲ ಅಭಾವಕ್ಕೆ ಫುಲ್ ಸ್ಟಾಪ್ ಬೀಳೋದು ಯಾವಾಗ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ತಾನೇ ಎದ್ದಿದೆ. ಅದರ ಜೊತೆಯಲ್ಲಿ ಒಂದಷ್ಟು ಶುಭ ಸೂಚನೆಗಳು ಕೂಡ ಸಿಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇರೋ. ಈಗ ಎಲ್ಪಿಜಿಯನ್ನ ಹೊತ್ತಂತ ಶಿವಾಲಿಕ್ ಹಡಗು ಇವತ್ತು ಮಂಗಳೂರಿಗೆ ಬಂದು ತಲುಪುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿ. ಮಂಗಳೂರಿನತ್ತ ಹೊರಟಿದೆ ಶಿವಾಲಿಕ್ ಹಡಗು, ಇವತ್ತೇ ಬಂದು ತಲುಪುತ್ತಾ ಅನ್ನೋ ಒಂದಷ್ಟು ಪ್ರಶ್ನೆಗಳಿದೆ. ಗುಜರಾತ್ನ ಮುಂದ್ರಾ ಬಂದರಿನಿಂದ ಈ ಹಡಗು ಈಗ ಹೊರಟಿದೆ. ಗುಜರಾತ್ನ ಬಂದರಿನಿಂದ ಹೊರಟಿದೆ. ಇವತ್ತು ಬಂದು ಸೇರುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಮಾಹಿತಿ ಇದೆ. ಒಟ್ಟು 46,000 ಟನ್ ಎಲ್ಪಿಜಿಯನ್ನ ಈ ಹಡಗು ತಂದಿದೆ. ಮುಂದ್ರಾ ಬಂದರಿನಲ್ಲಿ 20,000 ಟನ್ ಅನ್ಲೋಡ್ ಮಾಡಿದ್ರು. ಆ ನಂತರದಲ್ಲಿ ಉಳಿದಿರುವಂತಹ 26,000 ಟನ್ ಹೊತ್ತು ಈಗ ಮಂಗಳೂರಿನತ್ತ ಪ್ರಯಾಣವನ್ನ ಈ ಶಿವಾಲಿಕ್ ಹಡಗು ಈಗ ಹೊರಟಿರೋ ಇವತ್ತು ಬಂದು ಸೇರುತ್ತೆ ಅನ್ನೋ ಮಾಹಿತಿ ಇದೆ. ಗುಜರಾತ್ನ ಮುಂದ್ರಾ ಬಂದರಿನಿಂದ ಹೊರಟಿದೆ ಈ ಹಡಗು. ಪಶ್ಚಿಮ ಏಷ್ಯಾದ ಯುದ್ಧ ಪೀಡಿತ ಪ್ರದೇಶದಲ್ಲಿರುವಂತಹ ಈ ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗಿ ಗುಜರಾತಿನ ಮುಂದ್ರಾ ಬಂದರನ್ನ ಮೊನ್ನೆ ತಲುಪಿತು, ಅಂದ್ರೆ ಸೋಮವಾರ ತಲುಪಿತು. ಆ ನಂತರದಲ್ಲಿ ಅಲ್ಲಿ 20,000 ಟನ್ ಅನ್ಲೋಡ್ ಮಾಡಿತು. ಉಳಿದಿರುವಂತಹ 26,000 ಟನ್ ಹೊತ್ತು ಈಗ ಮಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದೆ. ಈ ಎಲ್ಪಿಜಿ ಹೊತ್ತಂತ ಶಿವಾಲಿಕ್ ಹಡಗು ನವಮಂಗಳೂರಿಗೆ ಬರಬೇಕು, ನವಮಂಗಳೂರಿಗೆ ಇವತ್ತು ತಲುಪುತ್ತೆ ಅನ್ನುವಂತ ಮಾಹಿತಿ ಇದೆ. 20,000 ಟನ್ ಅನ್ನ ಮುಂದ್ರಾ ಬಂದರಿನಲ್ಲಿ ಇಳಿಸಿದ್ದಾರೆ. ಆನಂತರ 26,000 ಟನ್ ಎಲ್ಪಿಜಿಯೊಂದಿಗೆ ನವಮಂಗಳೂರು ಬಂದರಿಗೆ ಇವತ್ತು ಆಕ್ಚುಲಿ ನಿನ್ನೆ ಬರುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿಗಳಿದ್ವು. ಆದ್ರೆ ಇವತ್ತು ಬಂದು ತಲುಪುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಈಗ ಸಿಗ್ತಾ ಇದೆ. ಶಿವಾಲಿಕ್ ಹಡಗಿನಲ್ಲಿದ್ದಂತ ಭಾಗಶಃ ರಾಜ್ಯದಲ್ಲಿ ತಲೆದೋರಿರುವಂತಹ ಈ ಅನಿಲ ಅಭಾವ ಏನಿದೆ, ಈ ಅನಿಲ ಅಭಾವಕ್ಕೆ ಫುಲ್ ಸ್ಟಾಪ್ ಬೀಳೋದು ಯಾವಾಗ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ತಾನೇ ಎದ್ದಿದೆ. ಅದರ ಜೊತೆಯಲ್ಲಿ ಒಂದಷ್ಟು ಶುಭ ಸೂಚನೆಗಳು ಕೂಡ ಸಿಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇರೋ. ಈಗ ಎಲ್ಪಿಜಿಯನ್ನ ಹೊತ್ತಂತ ಶಿವಾಲಿಕ್ ಹಡಗು ಇವತ್ತು ಮಂಗಳೂರಿಗೆ ಬಂದು ತಲುಪುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿ. ಮಂಗಳೂರಿನತ್ತ ಹೊರಟಿದೆ ಶಿವಾಲಿಕ್ ಹಡಗು, ಇವತ್ತೇ ಬಂದು ತಲುಪುತ್ತಾ ಅನ್ನೋ ಒಂದಷ್ಟು ಪ್ರಶ್ನೆಗಳಿದೆ. ಗುಜರಾತ್ನ ಮುಂದ್ರಾ ಬಂದರಿನಿಂದ ಈ ಹಡಗು ಈಗ ಹೊರಟಿದೆ. ಗುಜರಾತ್ನ ಬಂದರಿನಿಂದ ಹೊರಟಿದೆ. ಇವತ್ತು ಬಂದು ಸೇರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಮಾಹಿತಿ ಇದೆ. ಒಟ್ಟು 46,000 ಟನ್ ಎಲ್ಪಿಜಿಯನ್ನ ಈ ಹಡಗು ತಂದಿದೆ. ಮುಂದ್ರಾ ಬಂದರಿನಲ್ಲಿ 20,000 ಟನ್ ಅನ್ಲೋಡ್ ಮಾಡಿದ್ರು. ಆ ನಂತರದಲ್ಲಿ ಉಳಿದಿರುವಂತಹ 26,000 ಟನ್ ಹೊತ್ತು ಈಗ ಮಂಗಳೂರಿನತ್ತ ಪ್ರಯಾಣವನ್ನ ಈ ಶಿವಾಲಿಕ್ ಹಡಗು ಈಗ ಹೊರಟಿರೋ ಇವತ್ತು ಬಂದು ಸೇರುತ್ತೆ ಅನ್ನೋ ಮಾಹಿತಿ ಇದೆ. ಗುಜರಾತ್ನ ಮುಂದ್ರಾ ಬಂದರಿನಿಂದ ಹೊರಟಿದೆ ಈ ಹಡಗು. ಪಶ್ಚಿಮ ಏಷ್ಯಾದ ಯುದ್ಧ ಪೀಡಿತ ಪ್ರದೇಶದಲ್ಲಿರುವಂತಹ ಈ ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗಿ ಗುಜರಾತಿನ ಮುಂದ್ರಾ ಬಂದರನ್ನ ಮೊನ್ನೆ ತಲುಪಿತು, ಅಂದ್ರೆ ಸೋಮವಾರ ತಲುಪಿತು. ಆ ನಂತರದಲ್ಲಿ ಅಲ್ಲಿ 20,000 ಟನ್ ಅನ್ಲೋಡ್ ಮಾಡಿತು. ಉಳಿದಿರುವಂತಹ 26,000 ಟನ್ ಹೊತ್ತು ಈಗ ಮಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದೆ. ಈ ಎಲ್ಪಿಜಿ ಹೊತ್ತಂತ ಶಿವಾಲಿಕ್ ಹಡಗು ನವಮಂಗಳೂರಿಗೆ ಬರಬೇಕು, ನವಮಂಗಳೂರಿಗೆ ಇವತ್ತು ತಲುಪುತ್ತೆ ಅನ್ನುವಂತ ಮಾಹಿತಿ ಇದೆ. 20,000 ಟನ್ ಅನ್ನ ಮುಂದ್ರಾ ಬಂದರಿನಲ್ಲಿ ಇಳಿಸಿದ್ದಾರೆ. ಆನಂತರ 26,000 ಟನ್ ಎಲ್ಪಿಜಿಯೊಂದಿಗೆ ನವಮಂಗಳೂರು ಬಂದರಿಗೆ ಇವತ್ತು ಆಕ್ಚುಲಿ ನಿನ್ನೆ ಬರುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿಗಳಿದ್ವು. ಆದ್ರೆ ಇವತ್ತು ಬಂದು ತಲುಪುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಈಗ ಸಿಗ್ತಾ ಇದೆ. ರಾಜ್ಯದಲ್ಲಿ ತಲೆದೋರಿರುವಂತಹ ಈ ಅನಿಲ ಅಭಾವ ಏನಿದೆ, ಈ ಅನಿಲ ಅಭಾವಕ್ಕೆ ಫುಲ್ ಸ್ಟಾಪ್ ಬೀಳೋದು ಯಾವಾಗ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ತಾನೇ ಎದ್ದಿದೆ. ಅದರ ಜೊತೆಯಲ್ಲಿ ಒಂದಷ್ಟು ಶುಭ ಸೂಚನೆಗಳು ಕೂಡ ಸಿಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡ್ತಾ ಇರೋ. ಈಗ ಎಲ್ಪಿಜಿಯನ್ನ ಹೊತ್ತಂತ ಶಿವಾಲಿಕ್ ಹಡಗು ಇವತ್ತು ಮಂಗಳೂರಿಗೆ ಬಂದು ತಲುಪುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿ. ಮಂಗಳೂರಿನತ್ತ ಹೊರಟಿದೆ ಶಿವಾಲಿಕ್ ಹಡಗು, ಇವತ್ತೇ ಬಂದು ತಲುಪುತ್ತಾ ಅನ್ನೋ ಒಂದಷ್ಟು ಪ್ರಶ್ನೆಗಳಿದೆ. ಗುಜರಾತ್ನ ಮುಂದ್ರಾ ಬಂದರಿನಿಂದ ಈ ಹಡಗು ಈಗ ಹೊರಟಿದೆ. ಗುಜರಾತ್ನ ಬಂದರಿನಿಂದ ಹೊರಟಿದೆ. ಇವತ್ತು ಬಂದು ಸೇರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಮಾಹಿತಿ ಇದೆ. ಒಟ್ಟು 46,000 ಟನ್ ಎಲ್ಪಿಜಿಯನ್ನ ಈ ಹಡಗು ತಂದಿದೆ. ಮುಂದ್ರಾ ಬಂದರಿನಲ್ಲಿ 20,000 ಟನ್ ಅನ್ಲೋಡ್ ಮಾಡಿದ್ರು. ಆ ನಂತರದಲ್ಲಿ ಉಳಿದಿರುವಂತಹ 26,000 ಟನ್ ಹೊತ್ತು ಈಗ ಮಂಗಳೂರಿನತ್ತ ಪ್ರಯಾಣವನ್ನ ಈ ಶಿವಾಲಿಕ್ ಹಡಗು ಈಗ ಹೊರಟಿರೋ ಇವತ್ತು ಬಂದು ಸೇರುತ್ತೆ ಅನ್ನೋ ಮಾಹಿತಿ ಇದೆ. ಗುಜರಾತ್ನ ಮುಂದ್ರಾ ಬಂದರಿನಿಂದ ಹೊರಟಿದೆ ಈ ಹಡಗು. ಪಶ್ಚಿಮ ಏಷ್ಯಾದ ಯುದ್ಧ ಪೀಡಿತ ಪ್ರದೇಶದಲ್ಲಿರುವಂತಹ ಈ
ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗಿ ಗುಜರಾತಿನ ಮುಂದ್ರಾ ಬಂದರನ್ನ ಮೊನ್ನೆ ತಲುಪಿತು, ಅಂದ್ರೆ ಸೋಮವಾರ ತಲುಪಿತು. ಆ ನಂತರದಲ್ಲಿ ಅಲ್ಲಿ 20,000 ಟನ್ ಅನ್ಲೋಡ್ ಮಾಡಿದ್ರು. ಉಳಿದಿರುವಂತಹ 26,000 ಟನ್ ಹೊತ್ತು ಈಗ ಮಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದೆ. ಈ ಎಲ್ಪಿಜಿ ಹೊತ್ತಂತ ಶಿವಾಲಿಕ್ ಹಡಗು ನವಮಂಗಳೂರಿಗೆ ಬರಬೇಕು, ನವಮಂಗಳೂರಿಗೆ ಇವತ್ತು ತಲುಪುತ್ತೆ ಅನ್ನುವಂತ ಮಾಹಿತಿ ಇದೆ. 20,000 ಟನ್ ಅನ್ನ ಮುಂದ್ರಾ ಬಂದರಿನಲ್ಲಿ ಇಳಿಸಿದ್ದಾರೆ. ಆನಂತರ 26,000 ಟನ್ ಎಲ್ಪಿಜಿಯೊಂದಿಗೆ ನವಮಂಗಳೂರು ಬಂದರಿಗೆ ಇವತ್ತು ಆಕ್ಚುಲಿ ನಿನ್ನೆ ಬರುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿಗಳಿದ್ವು. ಆದ್ರೆ ಇವತ್ತು ಬಂದು ತಲುಪುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಈಗ ಸಿಗ್ತಾ ಇದೆ. ಶಿವಾಲಿಕ್ ಹಡಗಿನಲ್ಲಿದ್ದಂತ ಭಾಗಶಃ ರಾಜ್ಯದಲ್ಲಿ ತಲೆದೋರಿರುವಂತಹ ಈ ಅನಿಲ ಅಭಾವ ಏನಿದೆ, ಈ ಅನಿಲ ಅಭಾವಕ್ಕೆ ಫುಲ್ ಸ್ಟಾಪ್ ಬೀಳೋದು ಯಾವಾಗ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ತಾನೇ ಎದ್ದಿದೆ. ಅದರ ಜೊತೆಯಲ್ಲಿ ಒಂದಷ್ಟು ಶುಭ ಸೂಚನೆಗಳು ಕೂಡ ಸಿಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇರೋದು. ಈಗ ಎಲ್ಪಿಜಿಯನ್ನ ಹೊತ್ತಂತ ಶಿವಾಲಿಕ್ ಹಡಗು ಇವತ್ತು ಮಂಗಳೂರಿಗೆ ಬಂದು ತಲುಪುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿ. ಮಂಗಳೂರಿನತ್ತ ಹೊರಟಿದೆ ಶಿವಾಲಿಕ್ ಹಡಗು, ಇವತ್ತೇ ಬಂದು ತಲುಪುತ್ತಾ ಅನ್ನೋ ಒಂದಷ್ಟು ಪ್ರಶ್ನೆಗಳಿದೆ. ಗುಜರಾತ್ನ ಮುಂದ್ರಾ ಬಂದರಿನಿಂದ ಈ ಹಡಗು ಈಗ ಹೊರಟಿದೆ. ಇವತ್ತು ಬಂದು ಸೇರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಮಾಹಿತಿ ಇದೆ. ಒಟ್ಟು 46,000 ಟನ್ ಎಲ್ಪಿಜಿಯನ್ನ ಈ ಹಡಗು ತಂದಿದೆ. ಮುಂದ್ರಾ ಬಂದರಿನಲ್ಲಿ 20,000 ಟನ್ ಅನ್ಲೋಡ್ ಮಾಡಿದ್ರು. ಆ ನಂತರದಲ್ಲಿ ಉಳಿದಿರುವಂತಹ 26,000 ಟನ್ ಹೊತ್ತು ಈಗ ಮಂಗಳೂರಿನತ್ತ ಪ್ರಯಾಣವನ್ನ ಈ ಶಿವಾಲಿಕ್ ಹಡಗು ಈಗ ಹೊರಟಿರೋದು ಇವತ್ತು ಬಂದು ಸೇರುತ್ತೆ ಅನ್ನೋ ಮಾಹಿತಿ ಇದೆ. ಗುಜರಾತ್ನ ಮುಂದ್ರಾ ಬಂದರಿನಿಂದ ಹೊರಟಿದೆ ಈ ಹಡಗು. ಪಶ್ಚಿಮ ಏಷ್ಯಾದ ಯುದ್ಧ ಪೀಡಿತ ಪ್ರದೇಶದಲ್ಲಿರುವಂತಹ ಈ ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗಿ ಗುಜರಾತಿನ ಮುಂದ್ರಾ ಬಂದರನ್ನ ಮೊನ್ನೆ ತಲುಪಿತು, ಅಂದ್ರೆ ಸೋಮವಾರ ತಲುಪಿತು. ಆ ನಂತರದಲ್ಲಿ ಅಲ್ಲಿ 20,000 ಟನ್ ಅನ್ಲೋಡ್ ಮಾಡಿದ್ರು. ಉಳಿದಿರುವಂತಹ 26,000 ಟನ್ ಹೊತ್ತು ಈಗ ಮಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದೆ. ಈ ಎಲ್ಪಿಜಿ ಹೊತ್ತಂತ ಶಿವಾಲಿಕ್ ಹಡಗು ನವಮಂಗಳೂರಿಗೆ ಬರಬೇಕು, ನವಮಂಗಳೂರಿಗೆ ಇವತ್ತು ತಲುಪುತ್ತೆ ಅನ್ನುವಂತ ಮಾಹಿತಿ ಇದೆ. 20,000 ಟನ್ ಅನ್ನ ಮುಂದ್ರಾ ಬಂದರಿನಲ್ಲಿ ಇಳಿಸಿದ್ದಾರೆ. ಆನಂತರ 26,000 ಟನ್ ಎಲ್ಪಿಜಿಯೊಂದಿಗೆ ನವಮಂಗಳೂರು ಬಂದರಿಗೆ ಇವತ್ತು ಆಕ್ಚುಲಿ ನಿನ್ನೆ ಬರುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿಗಳಿದ್ವು. ಆದ್ರೆ ಇವತ್ತು ಬಂದು ತಲುಪುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಈಗ ಸಿಗ್ತಾ ಇದೆ. ಶಿವಾಲಿಕ್ ಹಡಗಿನಲ್ಲಿದ್ದಂತ ಭಾಗಶಃ ರಾಜ್ಯದಲ್ಲಿ ತಲೆದೋರಿರುವಂತಹ ಈ ಅನಿಲ ಅಭಾವ ಏನಿದೆ, ಈ ಅನಿಲ ಅಭಾವಕ್ಕೆ ಫುಲ್ ಸ್ಟಾಪ್ ಬೀಳೋದು ಯಾವಾಗ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ತಾನೇ ಎದ್ದಿದೆ. ಅದರ ಜೊತೆಯಲ್ಲಿ ಒಂದಷ್ಟು ಶುಭ ಸೂಚನೆಗಳು ಕೂಡ ಸಿಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇರೋದು. ಈಗ ಎಲ್ಪಿಜಿಯನ್ನ ಹೊತ್ತಂತ ಶಿವಾಲಿಕ್ ಹಡಗು ಇವತ್ತು ಮಂಗಳೂರಿಗೆ ಬಂದು ತಲುಪುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿ. ಮಂಗಳೂರಿನತ್ತ ಹೊರಟಿದೆ ಶಿವಾಲಿಕ್ ಹಡಗು, ಇವತ್ತೇ ಬಂದು ತಲುಪುತ್ತಾ ಅನ್ನೋ ಒಂದಷ್ಟು ಪ್ರಶ್ನೆಗಳಿದೆ. ಗುಜರಾತ್ನ ಮುಂದ್ರಾ ಬಂದರಿನಿಂದ ಈ ಹಡಗು ಈಗ ಹೊರಟಿದೆ. ಇವತ್ತು ಬಂದು ಸೇರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಮಾಹಿತಿ ಇದೆ. ಒಟ್ಟು 46,000 ಟನ್ ಎಲ್ಪಿಜಿಯನ್ನ ಈ ಹಡಗು ತಂದಿದೆ. ಮುಂದ್ರಾ ಬಂದರಿನಲ್ಲಿ 20,000 ಟನ್ ಅನ್ಲೋಡ್ ಮಾಡಿದ್ರು. ಆ ನಂತರದಲ್ಲಿ ಉಳಿದಿರುವಂತಹ 26,000 ಟನ್ ಹೊತ್ತು ಈಗ ಮಂಗಳೂರಿನತ್ತ ಪ್ರಯಾಣವನ್ನ ಈ ಶಿವಾಲಿಕ್ ಹಡಗು ಈಗ ಹೊರಟಿರೋದು ಇವತ್ತು ಬಂದು ಸೇರುತ್ತೆ ಅನ್ನೋ ಮಾಹಿತಿ ಇದೆ. ಗುಜರಾತ್ನ ಮುಂದ್ರಾ ಬಂದರಿನಿಂದ ಹೊರಟಿದೆ ಈ ಹಡಗು. ಪಶ್ಚಿಮ ಏಷ್ಯಾದ ಯುದ್ಧ ಪೀಡಿತ ಪ್ರದೇಶದಲ್ಲಿರುವಂತಹ ಈ ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗಿ ಗುಜರಾತಿನ ಮುಂದ್ರಾ ಬಂದರನ್ನ ಮೊನ್ನೆ ತಲುಪಿತು, ಅಂದ್ರೆ ಸೋಮವಾರ ತಲುಪಿತು. ಆ ನಂತರದಲ್ಲಿ ಅಲ್ಲಿ 20,000 ಟನ್ ಅನ್ಲೋಡ್ ಮಾಡಿದ್ರು. ಉಳಿದಿರುವಂತಹ 26,000 ಟನ್ ಹೊತ್ತು ಈಗ ಮಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದೆ. ಈ ಎಲ್ಪಿಜಿ ಹೊತ್ತಂತ ಶಿವಾಲಿಕ್ ಹಡಗು ನವಮಂಗಳೂರಿಗೆ ಬರಬೇಕು, ನವಮಂಗಳೂರಿಗೆ ಇವತ್ತು ತಲುಪುತ್ತೆ ಅನ್ನುವಂತ ಮಾಹಿತಿ ಇದೆ. 20,000 ಟನ್ ಅನ್ನ ಮುಂದ್ರಾ ಬಂದರಿನಲ್ಲಿ ಇಳಿಸಿದ್ದಾರೆ. ಆನಂತರ 26,000 ಟನ್ ಎಲ್ಪಿಜಿಯೊಂದಿಗೆ ನವಮಂಗಳೂರು ಬಂದರಿಗೆ ಇವತ್ತು ಆಕ್ಚುಲಿ ನಿನ್ನೆ ಬರುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿಗಳಿದ್ವು. ಆದ್ರೆ ಇವತ್ತು ಬಂದು ತಲುಪುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಈಗ ಸಿಗ್ತಾ ಇದೆ. ಶಿವಾಲಿಕ್ ಹಡಗಿನಲ್ಲಿದ್ದಂತ ಭಾಗಶಃ